ಸರ್ ವಿಶ್ವಕುಮಾರ್ ಸರ್, ನಿಮ್ಮ ನೋವು ಅರ್ಥ ಆಗುತ್ತೆ. ನೀವು ರೈತರಿದ್ದೀರಿ, ಸಾಕಷ್ಟು ಜನಕ್ಕೆ ಅನ್ನವನ್ನ ಕೊಡುವಂಥ ಅನ್ನದಾತರು. ನಿಮಗೆ ಈ ರೀತಿಯಾಗಿ ಮೋಸ ಆಗ್ತಾ ಇರುವಾಗ ಅದನ್ನ ಖಂಡಿಸುವುದಕ್ಕೆ ಯಾಕೆ ಈ ರೀತಿಯಾಗಿ ಪ್ರಯತ್ನ ಮಾಡಿದ್ದು ಅಂತ? ನಾನು 20 ವರ್ಷದಿಂದ ಶ್ರೀಗಂಧ ಬೆಳೀತಾ ಇದ್ದೀನಿ. 20 ವರ್ಷದಲ್ಲಿ ನಾನು ಶ್ರೀಗಂಧ ಬೆಳೆದಿದ್ದಲ್ಲದೆ ಹೊರ ರಾಜ್ಯ ಹೊರ ದೇಶ ಅಲ್ಲೂ ಕೂಡ ಶ್ರೀಗಂಧ ಬೆಳೆಸಿದೆ. ನಮಗೆ ಅಕ್ವಿಸಿಷನ್ ಆದಾಗ, ಲ್ಯಾಂಡ್ ಅಕ್ವಿಸಿಷನ್ ಆದಾಗ ನಮಗೆ ಸರಿಯಾಗಿ ಪರಿಹಾರ ಕೊಡಬೇಕಾಗಿದ್ದು ನ್ಯಾಷನಲ್ ಹೈವೇ ಅವರು, ಸೆಂಟ್ರಲ್ ಗೌರ್ಮೆಂಟು. ಸೊ ಅದನ್ನು ಅರಣ್ಯ ಇಲಾಖೆಯವರು ಪ್ರೈವೇಟ್ ವ್ಯಾಲ್ಯೂಯೇಟ್ರ್ ಇಟ್ಟಿರ್ತಾರೆ. ಪ್ರೈವೇಟ್ ವ್ಯಾಲ್ಯೂಯೇಟ್ರ್ ಅದನ್ನು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ನಮಗೆ ಬರೋದಿಲ್ಲ, ಫಾರೆಸ್ಟಲ್ಲಿ ಮಾಡಿಸಿ ಅಂತೇಳಿ ಪ್ರೈವೇಟ್ ವ್ಯಾಲ್ಯೂಯೇಟ್ರ್ ಬರೀತಾರೆ. ಪ್ರೈವೇಟ್ ವ್ಯಾಲ್ಯೂಯೇಟ್ರಿಂದ ಮತ್ತು ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವರು ನ್ಯಾಷನಲ್ ಹೈವೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಬರೀತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಹತ್ರ ವೈಜ್ಞಾನಿಕವಾಗಿ ಮಾಹಿತಿ ಇಲ್ಲ ಅಂತೇಳಿ ಅವರು CCF ಒಪಿನಿಯನ್ ತಗೊಂಡು KSDLಗೆ ಬರೀತಾರೆ. ಇದೇ KSDLನವರು ಬಂದ್ಬಿಟ್ಟು ಒಂದು ಮರಕ್ಕೆ 2,44,620 ರೂಪಾಯಿ ಅಂತ ಫಿಕ್ಸ್ ಮಾಡ್ತಾರೆ. ಅದ್ರ ಮೇಲ್ಗಡೆ DF ಅವರು ನ್ಯಾಷನಲ್ ಹೈವೇಗೆ ನಿಮಗೆ ಪರಿಹಾರ ತಗೊಳ್ಳಿ ಕೊಡಿ ಅಂತೇಳಿ ಡೈರೆಕ್ಷನ್ಸ್ ಮಾಡುತ್ತೆ ನ್ಯಾಷನಲ್ ಹೈವೇ ಅವರಿಗೆ DF ಅವರು. ಅದ್ರ ಪ್ರಕಾರ ಇವರು ನಮಗೆ ಪರಿಹಾರ ಕೊಡಬೇಕಾಗಿತ್ತು. ಪರಿಹಾರ ಕೊಡೋದಕ್ಕೆ ವಿಳಂಬ ಮಾಡ್ತಾ ಇದ್ದಾಗ ನಾವು 20ರಲ್ಲಿ ನನ್ನ ಜೊತೆಗಿದ್ದಂಥ ಒಬ್ಬ ರೈತ ಪ್ರತಾಪ್ ಕುಮಾರ್ ಅಂತ ಕೇಸ್ ಹಾಕ್ತಾನೆ. 20ರಲ್ಲಿ ಕೇಸ್ ಹಾಕಿದಾಗ ಆ್ಯಸ್ ಪರ್ ಏನು KSDL ಆರ್ಡ್ರ್ ಇದೆ ಅದ್ರ ಪ್ರಕಾರ ನೀವು ಪರಿಹಾರ ಕೊಡಿ ಅಂತೇಳಿ ಆಗುತ್ತೆ. ಅದಾದಮೇಲೆ ಮತ್ತೆ ಅವರು ನ್ಯಾಷನಲ್ ಹೈವೇ ಅವರು ನಮಗೆ ಪರಿಹಾರ ಕೊಡೋದಕ್ಕೆ ವಿಳಂಬ ಮಾಡ್ತಾರೆ. ಮತ್ತು ನಾವಲ್ಲಿ ನ್ಯಾಷನಲ್ ಹೈವೇ ತುಮಕೂರು ಆಫೀಸ್ ಹತ್ರ ಸ್ಟ್ರೈಕ್ ಮಾಡ್ತೀವಿ. ಅವಾಗ ಆ್ಯಸ್ ಪರ್ ಕೋರ್ಟ್ ಡೈರೆಕ್ಷನ್ ಟೇಕ್ ಆ್ಯಕ್ಷನ್ ಅಂತೇಳಿ SLAಗೆ ಪ್ರಾಜೆಕ್ಟ್ ಡೈರೆಕ್ಟರ್ ರಿಪೋರ್ಟ್ ಮಾಡ್ತಾರೆ. ರಿಪೋರ್ಟ್ ಮಾಡಿದ್ಮೇಲೆ ಅವ್ರು ನಮಗೆ ಪರಿಹಾರ ಕೊಡಬೇಕಾಗಿತ್ತು. ಅಲ್ಲಿ ಪರಿಹಾರ ಕೊಡಲ್ಲ, ಅಲ್ಲಿ ಕರೀತಾರೆ. ಮತ್ತು ಅಗೇನ್ ಅವರು IW ಇದಕ್ಕೆ ಬರೀತಾರೆ, ಅದು ಮತ್ತೆ ಪ್ರೈವೇಟ್ ವ್ಯಾಲ್ಯೂಯೇಟ್ರಿಗೆ ಬರೀತಾರೆ. ಒಂದು ಸರಿ ವ್ಯಾಲ್ಯೂಯೇಷನ್ ಬಂದಮೇಲೆ ಪ್ರೈವೇಟ್ ವ್ಯಾಲ್ಯೂಯೇಟ್ರ್ ಮತ್ತು KSDL ಅಥವಾ ಫಾರೆಸ್ಟ್ ಮಾಡಬೇಕು ಅಂತಾರೆ. KSDL ಆಲ್ರೆಡಿ ಮಾಡಿದೆ, ಅಲ್ಲಿಗೆ ಒಪ್ಕೊಂಡಂಗೆ ಆಯಿತು. ಅದಾದಮೇಲೆ ಮತ್ತೆ ಡಬಲ್ ಬೆಂಚಿಗೆ ಹೋಗ್ತಾರೆ. ಇದು ಅವ್ರು ಪರಿಹಾರ ಕೊಡೋಕ್ಕೆ ಮತ್ತೆ ವಿಳಂಬ ಮಾಡಿ IWSTಗೆ ಬರೀತಾರೆ. IWSTನಲ್ಲಿ ಒಬ್ಬರು ಸೀನಿಯರ್ ಸೈಂಟಿಸ್ಟು KSDL ಮಾಡಿರೋದು ಸರಿ ಅಂತ IFS ಅಧಿಕಾರಿ ಹೇಳ್ತಾರೆ, ಶೆಟ್ಟಪ್ಪನವರಂತ. ಅದಾದಮೇಲೆ ದಿವಾಕರ್ ಅಂತ ಒಬ್ಬರು ಸೈಂಟಿಸ್ಟ್ KSDL ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಇಬ್ಬರು ಅಲ್ಲಿ ಒಪ್ಕೊಂಡಾಗಾಯ್ತು. 3 ಸರಿ ರಿಪೋರ್ಟ್ ಬರುತ್ತೆ. ಆದರೂ ಕೂಡ ಇವ್ರು ಕೊಡೋದಿಲ್ಲ. ಸೊ ಇವ್ರು ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ನಾವು ಅಲ್ಲಿ ಪ್ರೊಟೆಸ್ಟ್ ಅದಾದಮೇಲೆ ಸರ್ಕಾರಕ್ಕೆ ಬರೀತಾರೆ. 151 ಕೋಟಿ ಕೊಡಬೇಕಾಗತ್ತೆ ಅಂತ ನಮ್ಮನ್ನು ಕರೀತಾರಲ್ಲಿ. ಎಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಫೀಸಿಂದ RO ಆಫೀಸಿಗೆ ಕರೀತಾರೆ. RO ಆಫೀಸ್ನಲ್ಲಿ ಹೋದಾಗ 50% ಕೇಳ್ತಾರೆ ಲಂಚ. 151 ಕೋಟಿ ಅಂದರೆ 75 ಕೋಟಿ ಅವ್ರಿಗೆ ಬೇಕಂತೆ. ನಾನು ಕಾರವಾಗಿ ಮಾತಾಡ್ತೀನಿ, ಮೀಡಿಯಾ ಆದ್ರೂ ಜನ ನೋಡ್ತಾ ಇದ್ದಾರೆ. ಸ್ವಾಮಿ ನಿಮ್ಮದು DNA ಟೆಸ್ಟ್ ಮಾಡಿಸಿ, ನಾನು ನನ್ನ ತಮ್ಮ ಇಬ್ಬರು ಇದ್ದೀವಿ, ನೀವು ಏನಾದರೂ ಅದರೊಳಗೆ ನಮ್ಮದು DNA ಸೇರ್ಕೊಂಡ್ರೆ ನಿಮಗೆ ಪಾಲು ಕೊಡ್ತೀವಿ ಅಂತ. ಪಾಲು ಕೇಳ್ತಾರಲ್ಲ ಮೇಡಮ್ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳು. ಅಲ್ಲಿ ಕೊಡ್ಬೇಕಂತ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ 30% ಕೊಡ್ಬೇಕಂತ, ಅಧಿಕಾರಿಗಳಿಗೆ 20% ಅಂತ. ಯಾವ ನ್ಯಾಯ ಇದು ಸರ್? ಅಧಿಕಾರಿಗಳು ಯಾರು ಸರ್ ಅಂತಂದ್ರೆ? ಅವನು ಆತ 20 ಲಕ್ಷ ನನಗೆ ಅವತ್ತು ಕರೆಸಿ ನನ್ನನ್ನು ಅವಮಾನ ಮಾಡಿ ಕಳಿಸಿದಂಥ ವ್ಯಕ್ತಿ ಅದೇ ಲೋಕಾಯುಕ್ತದಲ್ಲಿ ಟ್ರ್ಯಾಪ್ ಆಗಿ ಎಂಥದ್ದು ಮುಸ್ಲಿಂ ಇದ್ದಾನೆ, ಅವನು ಅಲ್ಲಿ ಟ್ರ್ಯಾಪ್ ಆಗಿ ಜೈಲಿಗೆ ಹೋಗ್ತಾನೆ ಲೋಕಾಯುಕ್ತದಲ್ಲಿ. ಅವನ ಹೆಸರು ಮುಸ್ಲಿಂ ಅಜೀಜ್ ಅಹಮದ್, ಅಖಿಲ್ ಅಹಮದ್ ಅಂತ. ಪಾಪ ದೇವ್ರ ಥರ ನಮ್ಮ ಅಧ್ಯಕ್ಷರು ಕೂಡ ಅವತ್ತು ಬಂದಿರ್ತಾರೆ. ಅಂದರೆ ಅವ್ರ ಅಧ್ಯಕ್ಷರು ಬರೋದಕ್ಕಿಂತ ಮುಂಚೆ ನಾನು ಹೋಗಿರ್ತೀನಿ, ನನ್ನ ಹತ್ರ ಆ ಥರ ಹೇಳಿ ಕಳಿಸ್ತಾರೆ. ನಾನು ಅಧ್ಯಕ್ಷರ ಹತ್ರ ಬಂದು ಗೋಳಾಡ್ಕೊಳ್ತೀನಿ, ಬಾರಪ್ಪ ನಾನು ಬರ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಅವಮಾನ ಆಗುತ್ತೆ. ಅದಾದಮೇಲೆ 25 ದಿವಸದಲ್ಲಿ ಅವನ ಲೋಕಾಯುಕ್ತಕ್ಕೆ, ಯಾಕೆಂದರೆ ಪ್ರಕೃತಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ, ಅನ್ಯಾಯ ಮಾಡಿದ್ದಾನೆ, ಅವನು ಲೋಕಾಯುಕ್ತದಲ್ಲಿ ಟ್ರ್ಯಾಪ್ ಆಗ್ತಾನೆ. ಅದಾದಮೇಲೆ ಮತ್ತೆ ಅದಾದಮೇಲೆ ಇವನು ನಮಗೆ KSDLಗೆ ಕರೀತಾರೆ. KSDLನಲ್ಲಿ ಅಲ್ಲೂ ನಮಗೆ ಪರ್ಸೆಂಟೇಜ್ ಕೇಳ್ತಾರೆ. ಸೊ ಅಲ್ಲಿ ಕೇಳಿದಾಗ ಅಲ್ಲಿ ತಂದೆ ಮಗ ಇಬ್ಬರು ಜೈಲಿಗೆ ಹೋಗ್ತಾರೆ. ಅವರು ಲೋಕಾಯುಕ್ತದಲ್ಲೇ ಟ್ರ್ಯಾಪ್ ಆಗ್ತಾರೆ. ಸೊ ಅದು ಪ್ರಕೃತಿ ಮೇಲೆ ಅನ್ಯಾಯ ಆಗಿರೋದಕ್ಕೆ. ಅದಾದಮೇಲೆ ನಮಗೆ ಮತ್ತೆ ಈಗ ಮೊನ್ನೆ ಈಗ ಮತ್ತೊಬ್ಬ ಹೋದ ಜೈಲಿಗೆ, ನಮ್ಮ SLA. ಅವನು ಕೂಡ ನನಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಬೇಡ ಸ್ವಾಮಿ ಪಾಣಿ ನಮ್ಮ ಹೆಸರಲ್ಲಿರೋದ್ರಿಂದ ಅನ್ಯಾಯ ಆಗುತ್ತೆ ಬೇಡ ಅಂತ. ಅವನು ಮೊನ್ನೆ ಎಂಥ ಸಿದ್ಧಲಿಂಗ ರೆಡ್ಡಿ ಅಂತೇಳಿ ಆತ ಜೈಲಿಗೆ ಹೋಗ್ತಾನೆ. ನಮ್ಮ ಶ್ರೀಗಂಧ ಕಡಿಯೋದಕ್ಕೆ ಆದೇಶ ಮಾಡಿದಂಥ ಭ್ರಷ್ಟಾಧಿಕಾರಿ. ಹಾಗಾಗಿ ಅವನು ಜೈಲಿಗೆ ಹೋಗ್ತಾನೆ. 40,000 ಬರೀ ಡ್ರೈವರ್ ಹತ್ರ ಇಸ್ಕೊಳಕ್ಕೆ ಹೋದಂಥವ್ನು. ಸೊ ಈ ರೀತಿ ಇದನ್ನೆಲ್ಲ ನೋಡ್ಕೊಂಡು ಈಗ DC ಅವ್ರಿಗೆ ಬಂದಿದೆ. ನಾವು ಹೈಕೋರ್ಟಲ್ಲಿ ಆದೇಶ ಆಗಿದೆ,
ಡಿ ಸಿ ಅವರು ಈ 4 ವಾರದಲ್ಲಿ ಮಾಡಬೇಕು ಅಂತಿತ್ತು. ಈಗ ನೋಡಿದ್ರೆ ಡಿ ಸಿ ಅವರು ಟ್ರಾನ್ಸ್ಫರ್ ಆದರು. ಓಕೆ. ಹಳೆ ಡಿ ಸಿ ಇದ್ದರು, ಅವ್ರಿಗೆ ಮಾಹಿತಿ ಇತ್ತು. ಹೊಸ ಡಿ ಸಿ ಸಾಹೇಬ್ ಬಂದಿದ್ದಾರೆ. ಸೊ ಅವರೇನಾದರೂ ನಮಗೆ ಈಗಾಗಲೇ ಆಗೋಗಿದೆ, ಇನ್ನೂ ವಿಳಂಬ ಮಾಡ್ದೇನೆ ನನಗೆ ಈ ದುಃಖ ಆಗಿದ್ದೇನು ಅಂದರೆ ನಿನ್ನೆ ವಿಷಯ ಇವತ್ತು ನೇಣು ಹಾಕೋಣಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ಈ ಒಂದು ಮೀಟಿಂಗು ಇದೆ ಅಂತೇಳಿ ಇಲ್ಲಿ ಕರೀತಾರೆ PCCF ಆಫೀಸ್ನಲ್ಲಿ ಅರಣ್ಯ ಭವನದಲ್ಲಿ. ನನ್ನ ಮರಗಳು ಕಳ್ತನ ಆಗಿದೆ. ಎಲ್ಲಿ ಕಳ್ತನ ಅಲ್ಲ, ಇವರು ಅಕ್ವೇರ್ ಮಾಡುವಾಗ ಅಕ್ವೇರ್ ಮಾಡಿರೋಂಥ ಜಾಗ ಬಿಟ್ಟು ಎಕ್ಸ್ಟ್ರಾ ಜಾಗದಲ್ಲಿ ಗಿಡಗಳು ಕೀಳ್ತಾ ಇರ್ತಾರೆ. ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ. FIR ಮಾಡಿ ಅಂತಂದರೆ FIR ಮಾಡಲ್ಲ. ನಾನು ವಿಧಾನಸೌಧದಲ್ಲಿ ಒಂದು 2 ಟೊಂಗೆ ಕಡ್ದಿದ್ದಕ್ಕೆ ನನ್ನ ಮೇಲೆ FIR ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ತಗೊಂತ ಇಲ್ಲ. ಅಂದರೆ ಅಕ್ವಿಜಿಷನ್ ಆಗಿರೋ ಜಾಗ DCF ಪರ್ಮಿಷನ್ ಕೊಟ್ಟಿರೋದು ಎಷ್ಟು ಗಿಡಗಳು ಅದನ್ನು ಬಿಟ್ಟು ಎಕ್ಸ್ಟ್ರಾ ಗಿಡಗಳು ಕಿತ್ತಿದ್ದಾರೆ. ಆ ಕೋರ್ಟ್ ಆದೇಶದಲ್ಲಿದೆ 4 ವಾರದಲ್ಲಿ ನೀವು ತೀರ್ಮಾನ ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು. ಆಮೇಲೆ ಏನಾದರೂ ಗಿಡ ಕೀಳೋದಾದರೆ ರೈತನಿಗೆ ನೋಟಿಸ್ ಕೊಟ್ಟು ಕೀಳಬೇಕು ಅಂತ. ಆದರೆ ನೋಟಿಸ್ ಕೊಡ್ದೇ ಟವರ್ ಹಾಕೋದಕ್ಕೆ ನಿನ್ನೆ 5ನೇ ತಾರೀಕು ಸುಮಾರು ಒಂದು 100 ಗಿಡಗಳಿಗಿಂತ ಜಾಸ್ತಿ ಗಿಡಗಳು ಕಿತ್ತು ಟವರ್ ಹಾಕ್ತಾಯಿದ್ದಾರೆ ಅಕ್ವಿಜಿಷನ್ ಜಾಗ ಬಿಟ್ಟು. ಹಾಗಾಗಿ ಅದನ್ನು ಕಂಪ್ಲೇಂಟ್ ಕೊಟ್ಟರೆ FIR ಮಾಡಿಲ್ಲ ಅಂತೇಳಿ ನಾನು ಈ ಒಂದು ಮೀಟಿಂಗನ್ನು ನೋಡ್ಕೊಂಡು ನಾನು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಶಿವಮೊಗ್ಗದಲ್ಲಿ ನ್ಯಾಷನಲ್ ಹೈವೇ ಎದುರುಗಡೆ ಮಾಡಬೇಕು ಅಂತೇಳಿ ಪರ್ಮಿಷನ್ ತಗೊಂಡೋದಂತ ಮೀಟಿಂಗ್ ಕರೆದಿದ್ರಲ್ಲಿ ನಮಗೆ ದೇವ್ರ ದಯದಿಂದ ಅರಣ್ಯ ಇಲಾಖೆಯಿಂದ ಏನೋ ಒಂದು ಮುಕ್ತಿ ಸಿಗ್ಬೋದು, ಅವ್ರ ಮೇಲೆ FIR ಮಾಡಿಸ್ಬೋದು ಅಂತೇಳಿ ಎಲ್ಲ ತಗೊಂಬಂದು ಮಾಹಿತಿ ಕೊಡೋಕ್ಕೆ ಬಂದರೆ ಅಲ್ಲಿ ನಮ್ಮನ್ನು ಒಳಗಡೆನೇ ಬಿಡೋದಿಲ್ಲ. ನಮ್ಮನ್ನು ಕೆಳಗಡೆ ಕಳಿಸ್ತಾರೆ. ಆಮೇಲೆ ನಮ್ಮ ಅಧ್ಯಕ್ಷರಿಗೆ ದಯವಿಟ್ಟು ನೀವು ಬೇಜಾರಾಗಬೇಡಿ ಅಧ್ಯಕ್ಷ, ನೀವು ಮತ್ತು ಉಪಾಧ್ಯಕ್ಷರು ಹೋಗಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಪರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮ್ಮನ್ನು ಕೆಳಗೆ ಕಳಿಸ್ತಾರೆ. ರಾತ್ರಿ ಎಲ್ಲ ನನ್ನ ಮನಸ್ಸಲ್ಲಿ ನೋವಾಗಿತ್ತು. ಅದಕ್ಕೆ ಬಂದು ಬೆಳಿಗ್ಗೆ ಮುಂದೆ ಸಾಯ್ಬೇಕು. ಸಮಾಧಾನ ಮಾಡ್ಕೊಳ್ಳಿ ಸರ್. ನೀವು ಇನ್ನೊಬ್ಬರಿಗೆ ಅನ್ನದಾತರಾಗಿರುವಂಥವ್ರು, ನೀವೇ ಈ ರೀತಿಯಾಗಿ ಕಣ್ಣೀರು ಹಾಕೋದು ನಿಜಕ್ಕೂ ಶೋಭೆ ಅಲ್ಲ. ಆದರೆ ಈಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ DC ಅವ್ರಿಗೆ ಏನಾದರೂ ಮನವಿ ಪತ್ರವನ್ನು ಕೊಟ್ರಾ? ಈ ವಿಚಾರವಾಗಿ ಮಾತನಾಡಿದ್ರ? ಕೇಳ್ತಾ ಇದ್ದೀವಿ. ಅವ್ರು ಬೇರೆ ಬೇರೆ ಬ್ಯುಸಿ ಕೆಲಸ ಇದೆ ಅಂತ ಹೇಳ್ತಾರೆ. ನಮಗೆ ಟೈಮ್ ಕೊಡ್ತಾ ಇಲ್ಲ. 4 ವಾರ ಅಂತೇಳಿ 12 ವಾರ ಆಗಿದೆ. ಅವ್ರೇನಾದರೂ ಹೊಸ DC ಒಳ್ಳೆಯವರಿದ್ದಾರೆ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಅವ್ರು ಬೇಗ ವಿಚಾರಣೆ ಮಾಡಿ ನಮಗೆ ಬೇಗ ಪರಿಹಾರ 1-2-3 ವಾರದಲ್ಲಿ ಕೊಟ್ಬಿಟ್ರೆ ನಾವು ನಮ್ಮ ಕೆಲಸ ನಾವು ಮಾಡ್ಕೊತೀವಿ. ಸಮಾಧಾನ ಮಾಡ್ಕೊಳ್ಳಿ ಸರ್.